ಹಳ್ಳಿಯಲ್ಲಿ ಏನ ನಮ್ಮ ಹೆಸರು ಕಮಲವ್ರಿ. ನಮಗ ಜಾಗ ಇಲ್ಲ ರೀ ಇರಾಕ. ನಮಗೆ ಯಾವ ಸೌಲಭ್ಯನೂ ಇಲ್ಲ. ನೀರಿಂದ ಒಂದ್ ಬಿಟ್ರೆ ನಮಗೆ ಯಾವ್ದು ಸೌಲಭ್ಯ ಇಲ್ಲ. ಕರೆಂಟ್ ಇಲ್ಲ ರೀ, ಇರಾಕ ಜಾಗ ಇಲ್ಲ. ನಾಳೆ ಯಾರು ಬಂದು ಕೀಳಂದ್ರೆ ನಾವು ಕೀಳ್ಬೇಕ್ರಿ. ನಮಗೂ ಹಕ್ಕು ಬೇಕು ಅನ್ನೋದು ಒಂದು ಇದು ರೀ. ಅಲ್ಲ, ಇಲ್ಲಿ ಇವತ್ತೇ ಸಮಾವೇಶ ಇದೆ ಅನ್ನೋದಕ್ಕೆ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಹೇಳಿದ್ರಿ ಇದೈತಿ ಅಂದ್ ಹಕ್ಕುಪತ್ರ ಕೊಡಾಕತ್ತಾರ. ಅಷ್ಟರಿಗೆ ಪಟ್ಟ ಬಂದವು ಹಾವೇರಿ ಡಿಸ್ಟಿಕ್ ನೀರಿಗೆ ಅಂದ್ರಿ. ನಮಗಂಕ್ರಿ ಯಾವ ಮಾಹಿತಿ ಬಂದಿಲ್ಲ. ಅರ್ಜಿ ಏನಾರ ಹಿಂದೆ ಅರ್ಜಿ ಕೊಟ್ಟಿದ್ರ? ಕೊಟ್ಟಿದ್ವಿ, ಅರ್ಜಿ ಕೊಟ್ಟವ್ರಿ ನಾವು. ಅದ್ರ ಸೇರ್ಪಡೆ ಮಾಡಿಲ್ಲ? ಸೇರ್ಪಡೆನೂ ಇಲ್ಲ ರೀ. ಏನು ನಿಮ್ದು ಏನ್ ಆಗೈತಿ ಅಂತಾನು ಬಂದಿಲ್ಲ, ಬಿಟ್ಟಾರ ಅಂತಾನು ಕೊಟ್ಟಿಲ್ಲ ರೀ. ಎಷ್ಟು ಕುಟುಂಬಗಳು ಅಲ್ಲಿ ನಿಮ್ಮ ವಾಸ ಆಗಿದ್ದೀರಿ? ಅಲ್ಲಿ 20 ಕುಟುಂಬ ಅದಾವ್ರಿ. ಎಷ್ಟು ಎಲ್ಲ ಸೇರಿದ ಎಷ್ಟು ಜನರು ಇದ್ರಿ? ಆ ಕುಟುಂಬ ಸದಸ್ಯರು ಎಷ್ಟು ಜನ ಇರ್ಬೋದು? ಅಲ್ಲಿ ಒಂದು 50 ಮಂದಿ ಅದಾರಿ ಸರ್. ಈಗ ಮಕ್ಕಳು ಮರಿಗಳೆಲ್ಲ ಮತ್ತೆ ಶಾಲೆ ಓದೋದಕ್ಕೆಲ್ಲ ವ್ಯವಸ್ಥೆ ಏನು ಇಲ್ಲ ರೀ. ಯಾವ ಶಾಲಿನೂ ಇಲ್ಲ, ಏನು ಇಲ್ರಿ. ಅಲ್ಲಿ ಯಾವ ಗಾಡಿ ಸೌಕರ್ಯನೂ ಇಲ್ಲ, ಏನಿಲ್ರಿ. ಮೂಲಭೂತ ಸೌಕರ್ಯ ಯಾವ ಸೌಕರ್ಯನೂ ಇಲ್ಲ ರೀ ನಮಗಲ್ಲಿ. ಈಗ ಮುಂದೆ ಏನ್ ಮಾಡ್ತೀರಾ? ಅದನ್ನ ನಮ್ಮ ಹಕ್ಕು ನಮಗ್ ಕೊಡ್ರಿ ಅಂತ ಕೇಳಾಕತ್ತೀವಿ. ನಿಮ್ಮ ಹೆಸರು? ಕಮಲವ್ರು. ನಮ್ಮ ಏನಾಗಿದೆ ಯತ್ನಳ್ಳಿ, ನಿಮ್ಮ ಜಾಗದ ಬಗ್ಗೆ ಏನಾಗಿದೆ ಹೇಳಿ? ಏನಿಲ್ರಿ ಸರ್, ಇಲ್ಲಿ ಇವತ್ತೇನ ಮಿನಿಸ್ಟರ್ ಬರ್ತಾರ ಇದನ್ನ ಪಟ್ಟ ಕೊಡಾಕ ಅಂತಂದ್ ಹೇಳಿ ಹಂಗ ಫೋನ್ ನೋಡಿದ್ರಿ. ಅಲ್ಲಿ ಜನಾನು ಹೇಳಿದ್ರಿ, ನೀವ್ ಇಷ್ಟ ದಿನ ಆತು ಇಲ್ಲೇ ಕುತ್ಕೊಂಡ್ ಏನ್ ಮಾಡ್ತೀರಿ, ಹೋಗಿ ಒಂದ್ ಸ್ವಲ್ಪ ನೋಡಿ ವಿಚಾರ ಮಾಡಿ ಕೊಟ್ಟು ಬರ್ರಿ ಅಂದ್ರಿ. ಈಗ ಮತ್ತೆ ಎಲ್ಲಾರು ಹೊಲಕ್ ಹೋಗಿದ್ರಿ, ಎಲ್ಲ ಕೂಡಿ ಬರ್ಬೇಕಾದ್ರೆ ಅಷ್ಟಾತ್ರಿ. ಅಲ್ಲ, ಗ್ರಾಮ ಪಂಚಾಯತಿ ಅವರು ಅದನ್ನ ಯಾವ್ದಾದ್ರು ಸೌಲಭ್ಯಗಳು ನೀಡಿದಾರ? ಅಲ್ಲಿ ಏನೇನು ಸೌಲಭ್ಯ ಇಲ್ರಿ. ಈಗ ಅಲ್ಲಿ ಒಂದ್ ಸ್ವಲ್ಪ ನಮ್ದು ಹಳೇದು ಬೋರ್ ಇತ್ರಿ, ಅದಕ್ಕ ರಿಬೋರ್ ಮಾಡಿ ಸ್ವಲ್ಪ ನೀರ್ ಕೊಟ್ಟಾರ್ರಿ, ಮೋಟ್ರ್ ತಂದ್ ಹಾಕ್ಯಾರ್ರಿ. ಅದಕ್ಕೆ ಏನಾರ ಒಂದ್ ರಿಪೇರಿ ಬಂದ್ರ ನಾವ ದುಡ್ಡು ಹಾಕೋದು ಮಾಡ್ಕೊಳದ್ರಿ. ಇದ ಏನಿದ್ರು ವಸತಿ ಅಥವಾ ಮನೆಗಳೇನಾದ್ರು ಕಲ್ಪಿಸಿದಾರ? ಏನಿಲ್ರಿ, ಅಲ್ಲಿ ಜಗಾನ ನಮ್ಮ ಅಂತಾನೆ ಇಲ್ರಿ, ಯಾವ ವಸತಿನೂ ಇಲ್ರಿ, ಏನಿಲ್ರಿ. ಅಲ್ಲೇ ನಾವ ಒಟ್ಟ ಗುಡ್ಸದಂಗ ಒಟ್ಟ ಹಂಡಿ ಪಂಡಿ ಇಟ್ಕೊಂಡ್ ಮನಿ ಮಾಡ್ಕೊಂಡ ಸ್ವಲ್ಪ. ಈಗ ಮುಂದೆ ಏನ್ ಮಾಡ್ತೀರಾ? ಮುಂದೆ ಏನ್ ಮಾಡ್ಬೇಕ್ರಿ? ಇವತ್ತು ಅರ್ಜಿ ಕೊಡಾಕ್ ಬಂದೇವ್ರಿ. ಒಂದ್ ನಮ್ದು ಅನ್ನಂಗ ಏನಾರ ಮಾಡ್ಕೊಟ್ರ ಅಂದ್ರ ನಾವು ಒಂದ್ ಮನಿ ಇಟ್ಕೊಂಡಿರ್ತೇವ್ರಿ. ಹೆಸರು? ನೀವು ಬೇರೆ ಹಾಕ್ತೀರಿ ನೀವು ಅಂತಾರ. ಎಲ್ಲರಿಗೂ ಕೊಟ್ಟಿವಿ ಅರ್ಜಿ. ಮಾಡ್ತೀವಿ ಅಂತಾರೆ, ಕೊಡ್ತೀವಿ ಅಂತಾರ. ನೋಡ್ರಿ 10 ವರ್ಷ ಹೋಗ್ತಾರಿ. ಯಾರು ಏನೇನು ಕೇಳಾರ ಇಲ್ರಿ ಅಲ್ಲಿ. ಅದ್ರ ಕಟ್ಟಬೇಕಾರ ನೀವು ಗಲಾಟೆ ಮಾಡಿದ್ರಲ್ಲ ಅಲ್ಲಿ ಅವತ್ತು ನಾವು ಮಳೆಗೆ ಏನು ಮಾಡ್ಲಿಲ್ಲ ನೋಡ್ರಿ. ಅದಕ್ಕೆ 25,000 ಬಿಟ್ಟಿ ಆಗ್ಬೇಕು. ಎತ್ತಿನಹಳ್ಳಿ ಅಂತಂದು, ಎತ್ತಿನಹಳ್ಳಿ ಗ್ರಾಮದವರು ನಮಗೆ ಸರ ಅಲ್ಲಿಂದ ಇಲ್ಲಿವರೆಗೆ ಆದ್ರೆ ನಮಗೆ ಬಸವರಾಜ ಶಿವಣ್ಣವರು ಕೊಟ್ಟ 94 ನಮಗೆ ಪಟ್ಟ ಕೊಟ್ಟಾರ್ರಿ. ಅಲ್ಲಿಂದ ಇಲ್ಲಿವರೆಗೆ ಆದ್ರೆ ನಮ್ಗೆ ಯಾವ ಸವಲತ್ತೂ ಇಲ್ರಿ. ನಮಗೆ ಮನೆ ಜಾಗ ಹಂಚ್ಕೊಟ್ರಿ, ಜಾಗ ಅಳತಿ ಮಾಡಿಸ್ಕೊಡ್ರಿ ನಮ್ಗೆ ಅಂತಂದ್ರೆ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ, ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತಂತಾರೆ. ಇಲ್ಲಿವರೆಗೆ ಆದ್ರೂ ಒತ್ತಾಯ ಮಾಡ್ಕೊಂತಾರೆ ಬಂದ್ರೆ ನಾವು ಇವತ್ತು ಮತ್ತು ಸಮಾವೇಶ ಐತಿ, ಎಲ್ಲರೂ ಬರ್ತಾರ ಅನ್ನೋ ಉದ್ದೇಶಕ್ಕೇ ನಾವು ಇಲ್ಲಿಗೆ ಬಂದು ನಾವು ಇದನ್ನ ಅರ್ಜಿ ಕೊಡ್ಬೇಕಂತ ನಾವು ಇಲ್ಲಿಗೆ ಬಂದವ್ರಿ. ಅರ್ಜಿ ಅಂದ್ರೆ ನಮ್ಗೆ ಪಟ್ಟ ವಿತರಣೆ ಮಾಡ್ಬೇಕು ಅಂತ ಕೊಡ್ಲಿಕ್ಕೆ ಬಂದಿದ್ದೀರಿ. ಎಷ್ಟು ಕುಟುಂಬಗಳು ಅಲ್ಲಿ ಒಂದು ಅವಕಾಶ ವಂಚಿತರಾಗಿದ್ದಾರೆ? ಯಾಕೆ ಈ ತರ ಆಯ್ತು ಅನ್ನೋದು ಈಗ ನಮಗೆ ನೋಡ್ರಿ ಸರ್. ಈಗ ನಮ್ಮ SC ಮನಿ 121 ಮನಿ ಅರ್ಜಿ ಕೊಟ್ಟವ್ರಿ ನಾವೀಗ ಆಲ್ರೆಡಿ ಸಾಹೇಬ್ರ ಕೈಯಾಗ, ವೃದ್ಧಪ್ಪ ಅಣ್ಣರ ಕೈಯಾಗ. ಈಗ ಈಗ ಅಲ್ಲಿಂದ ಇಲ್ಲಿವರೆಗೆ ಆದ್ರೂ ಅವರು ಅರ್ಜಿ ತಗಂದ್ರು ಇದನ್ನ ಮಾಡಿಲ್ರಿ. ಅವ್ರು ಬರೀ ಇವತ್ತು ಕೊಡ್ತೇವೆ ನಾಳೆ ಕೊಡ್ತೇವೆ ಅಂತ ಇದನ್ನ ಹೇಳ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇದೆಯೋ? ಹೇಗೆ ಮೂಲಭೂತ ಸೌಕರ್ಯ ಅಂದ್ರೆ ಏನ್ರಿ? ಒಂದು ನೀರಿನ ವ್ಯವಸ್ಥೆ ಬಿಟ್ರಪ್ಪ ಅಂದ್ರೆ ಮತ್ತೆ ಏನಿಲ್ರಿ ಇಲ್ಲಿ. ಹಂಗ ನಿಮ್ದಂತ ಯಾವುದೇ ರೀತಿಯಲ್ಲಿ ಹಕ್ಕು ಪತ್ರಗಳು ಯಾವ ಇಲ್ಲಿವರೆಗೆ ಸಿಗದೆ ಇರುವಂತ ಒಂದು ವಂಚನೆ ಆಗಿರುವಂತ ಕುಟುಂಬಗಳು 20ಗಳು ಈಗ ಕೊಡ್ಬೇಕು ಅನ್ನೋ ಒಂದು ಆಗ್ರಹ ನಿಮ್ದು. ಹಕ್ಕು ಪತ್ರ ಕೊಡ್ಬೇಕ್ರಿ ನಮ್ಗೆ. ನಿಮ್ಮ ಹೆಸರು? ನಿಂಬಣ್ಣ ಅಂತಂದ್ರೆ.